ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವೇನಾದರೂ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಾ ಇದ್ದರೆ ಈ 4 ಪಾಯಿಂಟು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದಂದರೆ ಅಟೆಂಡೆನ್ಸ್. ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಗಿ ವಿಟಿ ಅವರು 75% ಕಂಪಲ್ಸರಿ ಮಂಡೇಟರಿ ಮಾಡಿದ್ದಾರೆ. ನಿಮ್ಮದು ಈ ಸಬ್ಜೆಕ್ಟಲ್ಲಿ 75% ಅಟೆಂಡೆನ್ಸ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಅದರಲ್ಲಿ ನೀವು ಯಾವ ಥರ ಮೇಂಟೈನ್ ಮಾಡ್ಬೋದು ಅಂದರೆ ಸಬ್ಜೆಕ್ಟ್ ವೈಸು ನೀವು ಆಲ್ರೆಡಿ ಒಂದು ಬುಕ್ ಅಥವಾ ಆ್ಯಪ್ಸು ಬರುತ್ತೆ, ಅಟೆಂಡೆನ್ಸ್ ಆ್ಯಪ್ಸ್. ನೀವು ಅದರಲ್ಲಿ ಅಟೆಂಡೆನ್ಸ್ ಆ್ಯಪಲ್ಲಿ ಕರೆಕ್ಟಾಗಿ ಈ ಸಬ್ಜೆಕ್ಟು ಹಾಕಿಬಿಟ್ಟು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ. 75%ಕಿಂತ ಕಡಿಮೆ ಇರಬಾರ್ದು. ಕಡಿಮೆ ಇಲ್ಲದಂದರೆ ನೀವು ಎಕ್ಸಾಮ್ ಕೊಡಿಸಲ್ಲ. ಓಕೆ, ಸೆಕೆಂಡ್ ಪಾಯಿಂಟ್ ಏನಂದರೆ ಮೇಕ್ ಗುಡ್ ರಿಲೇಷನ್ಸು. ಫ್ರೆಂಡ್ಸ್ ಈಗ ಫಸ್ಟ್ ಇಯರಲ್ಲಿ ನೀವು ಯಾವ ಥರ ಫ್ರೆಂಡ್ಶಿಪ್ ಮಾಡ್ಕೋತಿರಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ 4 ಇಯರು ಅವರೇ ನಿಮ್ಮ ಜೊತೆ ಇರೋದು. ಅದಕ್ಕೋಸ್ಕರ ಕರೆಕ್ಟಾಗಿ ಯೋಚನೆ ಮಾಡಿಬಿಟ್ಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಆಮೇಲೆ ನೋಟ್ಸ್ ಆಗಿರ್ಬೋದು, ಆಮೇಲೆ ಸೀನಿಯರ್ ಜೊತೆ ಕನೆಕ್ಟ್ ಇಟ್ಕೊಳ್ಳಿ. ಅವ್ರ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ನೋಟ್ಸು ಅವ್ರ ಹತ್ರ ಇಸ್ಕೋಬೋದು ನೀವು. ಓಕೆ, ಥರ್ಡ್ ಪಾಯಿಂಟ್ ಏನಂದರೆ ಇಂಟರ್ನಲ್ ಮಾರ್ಕ್ಸು. ಫ್ರೆಂಡ್ಸ್ ಇಂಟರ್ನಲ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ನೀವು ಇಂಟರ್ನಲ್ ಮಾರ್ಕ್ಸಿಂದಲೇ ನಿಮ್ಮದು ಏನು ಲೆಕ್ಚರ್ಸ್ ಇರ್ತಲ್ಲ ಅವರು ಇಂಪ್ರೆಸ್ ಆಗ್ತಾರೆ. ನೀವು ಏನು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ನೆಕ್ಸ್ಟ್ ನಿಮಗೆ ಲ್ಯಾಬ್ ಎಕ್ಸಾಮ್ ಆಗಿರ್ಬೋದು. ಸೊ ನೀವು ಯಾವ ಲೆವೆಲ್ ಸ್ಟೂಡೆಂಟ್ಸ್ ಅಂತ ಅವ್ರಿಗೆ ಫಸ್ಟ್ ಇಯರ್ ನಿಮ್ಮ ಮಾರ್ಕ್ಸಲ್ಲೇ ಕಂಡುಹಿಡಿದ್ಬಿಡ್ತಾರೆ. ಸೊ ಚೆನ್ನಾಗಿ ಮಾರ್ಕ್ಸ್ ಬಂದರೆ ನಿಮಗೆ ನೆಕ್ಸ್ಟ್ 4 ಇಯರ್ ತನಕ ನಿಮಗೆ ಲ್ಯಾಬ್ ಆಗಿರ್ಬೋದು, ಇಂಟರ್ನಲ್ಲೂ ಚೆನ್ನಾಗಿ ಮಾರ್ಕ್ಸ್ ಕೊಡ್ತಾರೆ. ಸೊ ಅವ್ರ ಜೊತೆ ನಿಮ್ಮ ಗುಡ್ ರಿಲೇಷನ್ಸ್ ಇದ್ದರೆ ನಿಮಗೆ ಕ್ವಶನ್ ಆನ್ಸರ್ ಆಗಿರ್ಬೋದು, ನೀವು ಡೌಟ್ಸ್ ಇರ್ಬೋದು, ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಅದಕ್ಕೆ ಈ ಫಸ್ಟ್ ಇಯರ್ ನಿಮಗೆ ಈಜಿ ಸಬ್ಜೆಕ್ಟ್ ಇರುತ್ತೆ. ಇಂಟರ್ನಲ್ ಮಾರ್ಕ್ಸು ನಿಮಗೆಲ್ಲ ಗೊತ್ತಾಗಿ ಫೈನಲಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಇಂಟರ್ನಲ್ ಮಾರ್ಕ್ಸ್ನ ಕರೆಕ್ಟಾಗಿ ತೊಗೊಳ್ಳಿ. ಎಲ್ಲ ಔಟ್ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟು ಫ್ರೆಂಡ್ಸ್ ಇವಾಗಿಂದನೇ ಫಸ್ಟ್ ಇಯರಿಂದನೇ ಸ್ಕಿಲ್ ಎಕ್ಸ್ಟ್ರಾ ಬೆಳೆಸ್ತಾ ಹೋಗಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ನೀವು ಏನೇ ಸಾಫ್ಟ್ವೇರ್ ಇದ್ದರೆ ಸಿ ಆಗಿರ್ಬೋದು, C++ ಆಗಿದ್ದು ಬೇಸಿಕ್ಕು ಸ್ಟಾರ್ಟಿಂಗಿಂದನೇ ಬಿಲ್ಡ್ ಮಾಡ್ತಾ ಹೋಗಿ. ಎಕ್ಸ್ಟ್ರಾ ಕರಿಕ್ಯುಲಮ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನು ನೀವು ಸ್ಟಾರ್ಟಿಂಗಿಂದ ಏನು ಬಿಲ್ಡ್ ಮಾಡ್ಕೋತೀರೋ ಅದು ನಿಮಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಬೇಸಿಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ. ಓಕೆ.